ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದಲ್ಲ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಿರ್ತಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳು ಇವರನ್ನ ಟಾರ್ಗೆಟ್ ಮಾಡಿದರೆ, ಇನ್ನ ಕೆಲವರು ಸ್ಪರ್ಧಿಗಳಿಗೆ ಇವರು ಫೇವರೇಟ್ ಕಂಟೆಸ್ಟೆಂಟ್ಸ್ ಆಗಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಮನೆಯಿಂದ ಆಚೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದು, ರಕ್ಷಿತಾ ಅವರ ಅಭಿಮಾನಿಗಳು ಜೈಕಾರ ಹಾಕ್ತಿರ್ತಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಪ್ರತಿ ವಾರನೂ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡುವ ಸ್ಪರ್ಧಿಗಳಿಗೆ ಗ್ರಹಚಾರ ಬಿಡಿಸ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ರಕ್ಷಿತಾ ಶೆಟ್ಟಿ ಅವರು ಮಾಡಿಕೊಂಡ ಎಡವಟ್ಟಿಗೆ ಕಿಚ್ಚ ಸುದೀಪ್ ಅವರು ಕೊಂಚ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬನ್ನಿ, ರಕ್ಷಿತಾ ಶೆಟ್ಟಿ ಮಾಡಿಕೊಂಡ ಎಡವಟ್ಟಾದ್ರೂ ಯಾವುದು? ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಯಾವ ರೀತಿ ಬುದ್ಧಿ ಮಾತನ್ನ ತಿಳಿಸಿದ್ದಾರೆ? ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಈ ವಾರ ಮಾಳು ಅವರು ಕ್ಯಾಪ್ಟನ್ ಆದ ಕಾರಣ ಮಾಳು ಸೂಚಿಸುವಂತಹ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಇದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಒಬ್ಬರು. ಇನ್ನು ಬಿಗ್ ಬಾಸ್ ನಾಮಿನೇಟೆಡ್ ತಂಡ ಹಾಗೂ ಸೇಫ್ ತಂಡ ಎಂದು 2 ಗುಂಪುಗಳನ್ನು ವಿಂಗಡಿಸಿದರು. ಹೀಗಿರುವಾಗ ಮೊದಲ ಟಾಸ್ಕ್ನಲ್ಲಿ ವಿಜೇತರಾದ ನಾಮಿನೇಟೆಡ್ ತಂಡ ಒಬ್ಬ ಸ್ಪರ್ಧಿಯನ್ನ ಸೇಫ್ ಮಾಡಿ ಸೇಫ್ ತಂಡಕ್ಕೆ ಕಳಿಸಬೇಕಿತ್ತು. ಹಾಗೆ ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ನಾಮಿನೇಟೆಡ್ ತಂಡಕ್ಕೆ ಸೇರಿಸಿಕೊಳ್ಬೇಕಿತ್ತು. ಹೀಗಿರುವಾಗ ಸ್ಪರ್ಧಿಗಳು ಒಮ್ಮತ ನಿರ್ಧಾರವನ್ನ ಬಿಗ್ ಬಾಸ್ ತಿಳಿಸಲು ಹೇಳಿರ್ತಾರೆ. ಅಶ್ವಿನಿ, ರಾಶಿಕಾ, ರಿಷಾ, ಕಾಕ್ರೋಚ್, ಸುಧೀರ್, ಧ್ರುವಂತ್, ಜಾನ್ವಿ ಅವರು ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡ್ರೆ, ರಕ್ಷಿತಾ ಶೆಟ್ಟಿ ಅವರೇ ಇನ್ನೊಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಯಾರು ಎಷ್ಟೇ ಹೇಳಿದ್ರು ಸಹ ತಮ್ಮ ನಿರ್ಧಾರವನ್ನ ಬದಲಾಯಿಸೋದಿಲ್ಲ. ಕೊನೆಗೂ ರಕ್ಷಿತಾ ಹೇಳಿರುವ ಹಾಗೆ ರಘು ಅವರನ್ನ ನಾಮಿನೇಟ್ ಮಾಡಿ ಸುಧೀರ್ ಅವರನ್ನ ಸೇಫ್ ಮಾಡ್ತಾರೆ. ಈ ಒಂದು ನಿರ್ಧಾರದ ಬಗ್ಗೆ ಸ್ಪರ್ಧಿಗಳಿಗೂ ಕೊಂಚ ಗೊಂದಲವಿತ್ತು, ಅಷ್ಟೇ ಅಸಮಾಧಾನವೂ ಕೂಡ ಇತ್ತು. ಇದರ ಬಗ್ಗೆ ಸಾಕಷ್ಟು ಚರ್ಚೆಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆಯಿತು. ಯಾವಾಗಲೂ ರಘು ಅವರ ಜೊತೆ ಒಳ್ಳೆಯ ಸ್ನೇಹಿತರಾಗಿದ್ದ ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ದು ಯಾಕೆ ಎನ್ನುವ ಪ್ರಶ್ನೆ ಕೆಲವು ಸ್ಪರ್ಧಿಗಳಿಗೆ ಮೂಡಿತ್ತು. ತಾನು ತೆಗೆದುಕೊಂಡ ಡಿಸಿಷನ್ ಕರೆಕ್ಟ್ ಆಗಿದೆ ಎಂದು ಹಠ ಹಿಡಿದು ವಾದ ಮಾಡಿದ ರಕ್ಷಿತಾಗೆ ಕೊನೆಗೂ ತನ್ನ ಸ್ನೇಹಿತೆಯಾದ ಕಾವ್ಯ ಅವರು ಅದನ್ನು ಅರ್ಥ ಮಾಡಿಸಿದಾಗ ರಕ್ಷಿತಾ ಅವರು ತಾನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಎಲ್ಲರಿಗೂ ಕ್ಷಮೆ ಕೇಳ್ತಾರೆ. ಇದಾದ ಬಳಿಕ ಮುಂದಿನ ಟಾಸ್ಕಲ್ಲೂ ಕೂಡ ನಾಮಿನೇಟೆಡ್ ತಂಡವೇ ವಿಜೇತರಾಗಿದ್ದಾರೆ. ಈ ಒಂದು ಡಿಸಿಷನ್ ತೆಗೆದುಕೊಳ್ಳುವಾಗಲೂ ಕೂಡ ರಕ್ಷಿತಾ ಅವರು ಇದೇ ಹಠನ ಹಿಡಿದು ತಮಗೆ ಸಿಕ್ಕಂತಹ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಇದೇ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಯಾವೆಲ್ಲ ವೀಕ್ಷಕರು ರಕ್ಷಿತಾ ಶೆಟ್ಟಿ ಅವರಿಗೆ ಜೈಕಾರ ಆಗ್ತಾ ಇದ್ರು, ಅದೇ ವೀಕ್ಷಕರು ರಕ್ಷಿತಾ ತೆಗೆದುಕೊಂಡ ಆ ಒಂದು ತಪ್ಪು ನಿರ್ಧಾರದ ಬಗ್ಗೆ ಕೆಲವು ಟೀಕೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇಂದು ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರೇ, ನೀವು ತೆಗೆದುಕೊಂಡ ನಿರ್ಧಾರ ನಿಮಗೆ ಓಕೆನಾ ಎಂದು ಕೇಳಿದ್ದಾರೆ. ಇದಕ್ಕೆ ರಕ್ಷಿತಾ ಶೆಟ್ಟಿ ಅವರು, ಮೊದಲ ಟಾಸ್ಕ್ ಅಲ್ಲಿ ಗೆದ್ದ ಮೇಲೆ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಗ ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ಅದಾದ್ಮೇಲೆ ಸ್ವಲ್ಪ ಯೋಚನೆ ಮಾಡಿದೆ. ಕಾವ್ಯ ಅವರು ಕೂಡ ನನಗೆ ಬುದ್ಧಿ ಹೇಳಿದರು. ಆಗ ನಾನು ತಪ್ಪು ಮಾಡಿದ್ದು ಅರಿವಾಯಿತು. ಅದಾದ ಬಳಿಕ ಸೆಕೆಂಡ್ ಟಾಸ್ಕ್ನಲ್ಲಿ ಗೆದ್ದ ಮೇಲೆ ಡಿಸಿಷನ್ ತೆಗೆದುಕೊಳ್ಳುವಾಗ ಯಾಕೋ ನನಗೆ ಒಪ್ಪಿಗೆ ಆಗಲಿಲ್ಲ. ಅದಕ್ಕೆ ನಾನು ಅವರ ಡಿಸಿಷನ್ ಅನ್ನ ಒಪ್ಕೊಂಡಿಲ್ಲ ಎಂದು ಕಿಚ್ಚನ ಮುಂದೆ ಹೇಳ್ಕೊಳ್ತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ಮೊದಲ ಟಾಸ್ಕಲ್ಲಿ ನೀವು ಯಾವ ಬೇಸಿಸ್ ಮೇಲೆ ರಘು ಅವನ್ನ ನಾಮಿನೇಟ್ ಮಾಡಿದ್ರಿ, ಯಾವ ಒಂದು ಬೇಸಿಸ್ ಮೇಲೆ ಕಾಕ್ರೋಚ್ ಸುಧೀರ್ ಅವನ್ನ ಸೇವ್ ಮಾಡಿದ್ರಿ? ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ಸ್ನ ಸೇವ್ ಮಾಡಬೇಕು, ಇಲ್ಲೋ ವೀಕ್ ಇರೋ ಕಂಟೆಸ್ಟೆಂಟ್ನ ಸೇವ್ ಮಾಡಬೇಕು ಎನ್ನುವುದು ನಿಮಗೆ ಒಂದು ಸಣ್ಣ ಕ್ಲಾರಿಟಿ ಇಲ್ಲ. ಮೊದಲನೇದಾಗಿ ಡಿಸಿಷನ್ ತೆಗೆದುಕೊಳ್ಳುವಾಗ ಕನ್ಫ್ಯೂಷನ್ ಆಯಿತು ಅಂದಮೇಲೆ ಎರಡನೇ ಬಾರಿ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಮತ್ತೆ ಯಾಕೆ ತಪ್ಪಾಯಿತು? ತಪ್ಪು ಅರಿವಾಯಿತು ಅಂದಮೇಲೆ ಮತ್ತೆ ತಪ್ಪಾಗುವುದಕ್ಕೆ ಹೇಗೆ ಸಾಧ್ಯ? ನಿಮ್ಮ ತಂಡದ ಸದಸ್ಯರು ಎಲ್ಲರೂ ಕೂಡ ಒಮ್ಮತ ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ನೀವು ಹಠ ಮಾಡಿ ಒಂದು ಡಿಸಿಷನ್ಗೆ ಬರ್ತೀರಾ. ಅಲ್ಲಿ ಇರುವಂತಹ ಹಠ ಟಾಸ್ಕಲ್ಲಿ ಯಾಕೆ ಇರಲಿಲ್ಲ? ಟಾಸ್ಕ್ ಅಂತ ಬಂದಾಗ ಈ ವಾರ ನೀವು ಯಾವ ಟಾಸ್ಕಲ್ಲೂ ಕೂಡ ಭಾಗವಹಿಸಿಲ್ಲ, ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರಕ್ಷಿತಾ ಶೆಟ್ಟಿ ಅವರು, ನಾನು ಆಡ್ತೀನಿ ಅಂತಾನೆ ಹೇಳಿದೆ, ಆದರೆ ಇವರೇ ಈ ಟಾಸ್ಕ್ ನನಗೆ ತುಂಬಾನೇ ಮುಖ್ಯ, ನಾವೇ ಆಡ್ತೀವಿ ಎಂದು ಅಶ್ವಿನಿ ಮ್ಯಾಮ್ ಹೇಳಿದ್ರು, ಹಾಗಾಗಿ ನಾನು ಅವರಿಗೆ ಬಿಟ್ಕೊಟ್ಟೆ ಅಂತಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು, ನೀವು ಕೂಡ ನಾಮಿನೇಟ್ ಆಗಿದ್ದೀರಾ, ಈ ಮನೆಯಲ್ಲಿ ಇರಬೇಕು ಅಂದರೆ ಟಾಸ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಟಾಸ್ಕ್ ಆಡುವಾಗ ಕೆಲವರು ನಿಮಗೆ ಬಂದು ಕೇಳ್ತಾರೆ, ಆಗ ಸಲೀಸಾಗಿ ಬಿಟ್ಕೊಡ್ತೀರಾ. ಆಗಿದ್ಮೇಲೆ ನೀವು ಡಿಸಿಷನ್ ತೆಗೆದುಕೊಳ್ಬೇಕು. ಆದ್ರೆ ಯಾಕೆ ಅಷ್ಟೊಂದು ವಾದ ಮಾಡಿದ್ರಿ? ಇದೇ ವಾದ ಮಾಡಿ ನೀವು ಆಟನ ಆಡ್ಬೋದಿತ್ತು ಅಲ್ವಾ? ಅಷ್ಟು ಕಷ್ಟಪಟ್ಟು ಆಡಿ ಗೆದ್ದು ಕೇವಲ ಒಂದೇ ಒಂದು ಡಿಸಿಷನ್ ಇಂದ ಬಿಗ್ ಬಾಸ್ ಕೊಟ್ಟಂತಹ ಅವಕಾಶವನ್ನ ಕಳೆದುಕೊಂಡ್ರಿ. ಇದರಿಂದ ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಲ್ವಾ? ಆ ಚಂದಕ್ಕೆ ಯಾಕೆ ಬಿಗ್ ಬಾಸ್ ಟಾಸ್ಕ್ ಅಂತ ಕೊಡಬೇಕು? ಯಾಕೆ ಕೆಲವು ನಿರ್ಧಾರಗಳನ್ನು ಅಧಿಕಾರಗಳನ್ನು ನಿಮಗೆ ಕೊಡಬೇಕು? ನೀವೇ ಹೇಳಿದರೆ ಬಿಗ್ ಬಾಸ್ ಬರೀ ಟಾಸ್ಕ್ ಅಲ್ಲ, ವ್ಯಕ್ತಿತ್ವದ ಆಟವೂ ಕೂಡ ಹೌದು ಅಂತ. ಈ ವಾರ ನೀವು ಟಾಸ್ಕಲ್ಲೂ ಇರಲಿಲ್ಲ, ಒಂದು ಒಳ್ಳೆ ಡಿಸಿಷನಲ್ಲೂ ಕೂಡ ತೆಗೆದುಕೊಳ್ಳಲಿಲ್ಲ. ಅಷ್ಟು ಚೆನ್ನಾಗಿ ಆಡಿ
ನಿಮ್ಮ ಹಾಗೂ ರಾಶಿಕಾ ಅವರ ಡಿಸಿಷನ್ನಿಂದ ಅಷ್ಟು ಹಾಳು ಮಾಡಿಕೊಂಡ್ರಿ, ಕೊನೆಗೆ ನಿಮಗೆ ಏನು ಸಿಕ್ತು ಎಂದು ನೇರವಾಗಿ ರಕ್ಷಿತಾ ಶೆಟ್ಟಿಯವರಿಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ರಕ್ಷಿತಾ ಶೆಟ್ಟಿಯವರು ತಮ್ಮ ತಪ್ಪನ್ನು ಅರಿವು ಮಾಡಿಕೊಂಡು ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದಾರೆ. ನಾನು ಏನೇ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗಿದೆ, ಈಗ ರಿಯಲೈಸ್ ಆಯಿತು. ಆ ಟೈಮಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು, ಯಾರನ್ನ ಸೇಫ್ ಮಾಡಬೇಕು, ಯಾರನ್ನ ನಾಮಿನೇಟ್ ಮಾಡಬೇಕು ಎನ್ನುವ ಗೊಂದಲ ಇತ್ತು. ಇನ್ಮೇಲೆ ಆ ತಪ್ಪನ್ನು ನಾನು ಮಾಡೋದಿಲ್ಲ, ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನನ್ನು ತೆಗೆದುಕೊಳ್ಳುತ್ತೇನೆ ಎಂದು ಕಿಚ್ಚ ಸುದೀಪ್ ಅವರಿಗೆ ಭರವಸೆಯನ್ನ ನೀಡಿದ್ದಾರೆ. ಸುದೀಪ್ ಅವರು ಕೂಡ ರಕ್ಷಿತಾ ಮಾಡಿರುವ ತಪ್ಪನ್ನ ಒಳ್ಳೆಯ ರೀತಿಯಲ್ಲೇ ಬುದ್ಧಿ ಮಾತನಾಡಿ ಅವರಿಗೆ ತಿಳಿಸಿದ್ದಾರೆ. ಹೌದು, ಪ್ರತಿ ವಾರನೂ ಕೂಡ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಪರ ನಿಂತು ಮಾತನಾಡ್ತಾರೆ. ಆದರೆ ಮೊದಲ ಬಾರಿ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು ತಪ್ಪಾಗಿದ್ದು ಅದರಿಂದ ತನ್ನ ತಂಡಕ್ಕೆ ತುಂಬಾನೇ ನಷ್ಟವಾಗಿತ್ತು. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ತಿಳಿ ಮಾತನ್ನ ತಿಳಿಸಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಕ್ಷಿತಾ ಶೆಟ್ಟಿ ಅವರು ತೆಗೆದುಕೊಂಡ ಕೆಲವು ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.